ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 20ನೇ ಪಂದ್ಯ ಎಂದು ಗುಜರಾತ್ ಮತ್ತು ಬೆಂಗಳೂರು ತಂಡದ ನಡುವೆ ನಡೀತಾ ಇದೆ. ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಗುಜರಾತ್ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಮೂಲಕ ಬ್ಯಾಟಿಂಗ್ ಅನ್ನು ಆರಂಭಿಸಿದಂತ ಬೆಂಗಳೂರು ತಂಡ 213 ರನ್ಗಳ ಒಂದು ಟಾರ್ಗೆಟ್ ಅನ್ನ ಕೊಡುತ್ತೆ. ಇದರಲ್ಲಿ ಕ್ರಿಸ್ ಗೇಲ್ ಅವರು 7 6 ಮತ್ತು 5 4ಗಳ ನೆರವಿನೊಂದಿಗೆ 38 ಬಾಲ್ಗಳಲ್ಲಿ 77 ರನ್ ಅನ್ನು ಬಾರಿಸ್ತಾರೆ. ಮತ್ತು ವಿರಾಟ್ ಕೊಹ್ಲಿ ಅವರು 1 6 ಮತ್ತು 7 4ಗಳ ನೆರವಿನೊಂದಿಗೆ 64 ಅನ್ನ ಬಾರಿಸ್ತಾರೆ. ಈ ಮೂಲಕ ಬೆಂಗಳೂರು ತಂಡ ಮೊದಲ ವಿಕೆಟ್ಗೆ 122 ರನ್ಗಳ ಒಂದು ಟಾರ್ಗೆಟ್ ಅನ್ನು ನೀಡುತ್ತೆ. ಈ ಮೂಲಕ ಬೆಂಗಳೂರು ತಂಡ ಮೊದಲ ವಿಕೆಟ್ಗೆ 122 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಅನ್ನ ನೀಡುತ್ತೆ. ಇನ್ನು ಗುಜರಾತ್ ತಂಡದ ಬೌಲಿಂಗ್ ಅನ್ನ ನೋಡೋದಾದ್ರೆ ಧವನ್ ಕುಲಕರ್ಣಿ ಮತ್ತು ಬಸಿಲ್ ತಂಪಿ ಅವರು ತಲಾ 1 ವಿಕೆಟ್ ಅನ್ನ ಪಡ್ಕೊಂಡಿದ್ ಬಿಟ್ರೆ ಬೇರೆ ಯಾವ ಆಟಗಾರರು ಕೂಡ ಅಂತ ಒಂದು ರೋಚಕ ಬೌಲಿಂಗ್ ಪ್ರದರ್ಶನವನ್ನು ನೀಡಲ್ಲ. ಈ ಒಂದು 214 ರನ್ಗಳ ಒಂದು ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಗುಜರಾತ್ ತಂಡ ಕೇವಲ 192 ರನ್ಗಳನ್ನ ಮಾತ್ರ ಬಾರಿಸಲು ಸಾಧ್ಯವಾಗುತ್ತೆ. ಈ ಮೂಲಕ ಬೆಂಗಳೂರು ತಂಡಕ್ಕೆ 21 ರನ್ಗಳ ಒಂದು ರೋಚಕ ಜಯ ಸಿಕ್ಕಿರುವಂತದ್ದು. ಗುಜರಾತ್ ಪರ ಬ್ರೆಂಡನ್ ಮೆಕ್ಲಮ್ ಅವರನ್ನ ಬಿಟ್ಟರೆ ಬೇರೆ ಯಾವ ಆಟಗಾರರು ಕೂಡ ಅಂತ ಒಂದು ರೋಚಕ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಲ್ಲ. ಮೆಕ್ಲಮ್ ಅವರು 7 6 ಮತ್ತು 2 4ಗಳ ನೆರವಿನೊಂದಿಗೆ 72 ರನ್ ಅನ್ನ ಬಾರಿಸ್ತಾರೆ. ಇನ್ನು ಬೆಂಗಳೂರಿನ ಬೌಲಿಂಗ್ ಅನ್ನ ನೋಡಿದ್ರೆ ಚಹಲ್ ಅವರು 3 ವಿಕೆಟ್ ಅನ್ನ ಪಡ್ಕೊಂಡ್ರೆ ಪವನ್ ನೇಗಿ, ಶ್ರೀನಾಥ್ ಅರವಿಂದ್ ಮತ್ತು ಆಡಮ್ ಮಿಲ್ನ್ ಅವರು ತಲಾ 1 ವಿಕೆಟ್ ಅನ್ನ ಪಡ್ಕೋತಾರೆ. ಇನ್ನು 7 6 ಮತ್ತು 5 4ಗಳ ನೆರವಿನೊಂದಿಗೆ 77 ರನ್ಗಳನ್ನ ಬಾರಿಸಿದಂತ ಕ್ರಿಸ್ ಗೇಲ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡಲಾಗಿದೆ. ನಿಮ್ಗೆ ಅನಿಸುತ್ತೆ ಒಂದು ಬೆಂಗಳೂರು ತಂಡದ ರೋಚಕ ಜಯದ ಬಗ್ಗೆ? 3 ಪಂದ್ಯಗಳ ನಂತರ ಬೆಂಗಳೂರಿಗೆ ಒಂದು ಜಯ ಸಿಕ್ಕಿರುವಂತದ್ದು. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.